ಇದು ಬಾಳು ಅವ್ರ ಕಡೆಯಿಂದ ಕೊಟ್ಟದ ಚೈನ್ ಗಿಫ್ಟ್. ಹಂಗೆಲ್ಲ ಜೈಲ್ದಾಗ ಗಾಡಿಯಾಗ ಇರ್ತೈತಿ. ಇವತ್ತಿನ ದಿನಾಂಕ 22/8/2024 ಶ್ರೀ ನವೀನ್ ಮುನಿಯಪ್ಪನವರ್, ಮಂಜು, ಅಭಿ ಅವರ ಗೆಳೆಯರ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಆಲ್ ಇಂಡಿಯಾ ಗಿರೇಬಾಜಿ ಪಾರೋಳ ಹಾರಾಟ ಸ್ಪರ್ಧೆ ಮೈಸೂರು ಈ ಪಂದ್ಯಾವಳಿಗೆ ಇವತ್ತು ಟೂರ್ನಮೆಂಟ್ಗೆ ಹಕ್ಕಿಯನ್ನು ಬೆಳಿಗ್ಗೆ 6:39 ಬಿಡಲಾಗಿತ್ತು. ಸಾಯಂಕಾಲ ಕುಳಿತುಕೊಂಡಂತಹ ಸಮಯ 7:09 ಅಂದರೆ ಒಟ್ಟಾರೆ ಹಾರಿದ ವೇಳೆ 12:30 ಏನು ಇವತ್ತು 12:30 ಈ ಕತಂಗ್ ಹಕ್ಕಿ ಹಾರಿದೆ. ಇದರ ಸ್ವಲ್ಪ ವಿವರಣೆಯಾಗಿ ವಿಸ್ತರಿಸಿ ಹೇಳಬೇಕಾದ್ರೆ, ಈ ಹಕ್ಕಿ ಇದರ ಅಕ್ಕ 2021ನೇ ಸಾಲಿನಲ್ಲಿ 10:30 ಹಾರಿತ್ತು. ಅದು 2022ನೇ ಇಸ್ವಿಯಲ್ಲಿ ಆ ಹಕ್ಕಿ ಕಳೆದು ಹೋಯಿತು. ಆನಂತರ ಇವರು ಮನೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಯ್ತು, ಮಾಡಿದರು. ಅದಾದ ನಂತರ ಇವ್ರ ಕಡೆ ಹಕ್ಕಿ ಮತ್ತೆ ಬೇರೆ ಇರಲಿಲ್ಲ. ಮತ್ತೆ ಅದೇ ಜೊತೆ ಹಾಕಿ ಹಕ್ಕಿಯನ್ನು ಅದರಲ್ಲಿ ಮಾಡಿ ಮತ್ತೆ ಇವತ್ತಿನ ದಿನಾಂಕಕ್ಕೆ ಈ ಹಕ್ಕಿ 12:30 ಹಾರಿತು. ಅಂದರೆ ಇದು ಗಂಡು ಪಟ್ಟ. ಇದು ನಿಮ್ಮಲ್ಲಿ ಯಾಕೆ ಹೇಳಿಕತ್ತೀನಿ ಅಂತಂದರೆ, ಇವತ್ತು ಇದು ಹಾರಾಟದ ಒಂದು ಏನು ಪ್ರದರ್ಶನ ಇತ್ತು. ನಾವೆಲ್ಲರೂ ಬಾಳು, ಜೋ ಹಾಗೂ ಎಲ್ಲ ಇಲ್ಲಿ ವೀಕ್ಷಕರು ಏನು ಇವತ್ತು ಗಮನಿಸಿದ್ದೇವೆ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅತ್ಯಂತ ನೆಲಮಟ್ಟಕ್ಕೆ ನೆಲ ಹದಿಯಿಂದ ಸುಮಾರು 2-3 ಫೂಟು ಎತ್ತರದಲ್ಲಿ ಹಾರಿದಂಥ ಈ ಪಕ್ಷಿ ಏನಿದೆ ಇವತ್ತು ನಮ್ಮ ಎಲ್ಲರನ್ನೂ ಮನರಂಜಿಸಿತು. ಮತ್ತು ಇದ್ರ ಬಗ್ಗೆ ಹೇಳಬೇಕಾದ್ರೆ, ಏನು ಕತ್ತಲಾದ ಮೇಲೆ ಹಕ್ಕಿ ದೂರ ಹೋಗಿ ಹಾರ್ತವೆ, ಆ ಥರ ಏನೂ ಮಾಡಲಿಲ್ಲ. ಏನಾದರೂ ಒಂದು ಫಿನಿಶಿಂಗ್ ಒಳ್ಳೆಯ ರೀತಿಯಾದಂಥ ಒಂದು ಫಿನಿಶಿಂಗ್ ಇತ್ತು. ಆ ಫಿನಿಶಿಂಗ್ ಸಹ ಈ ತೋರಿಸ್ಕೊಡ್ತು. ನಮ್ಮ ಧಾರವಾಡ ಜಿಲ್ಲೆಗೆ ಪಾರೋಳ ಪ್ರೇಮಿಗಳಿಗೆ ಅತ್ಯಂತ ಒಂದು ಖುಷಿಯ ದಿನ. ಇವತ್ತು ಯಾರ್ಯಾರು ಏನೇನೋ ಮಾಡಿ ಹಕ್ಕಿಗಳನ್ನ ಹಾರಿಸ್ತಾರೆ, ಆದರೆ ಸತತವಾಗಿ ಈ ಜಾತಿಯಲ್ಲಿ ಹಕ್ಕಿಗಳು ಹಾರಲಿಕ್ಕತ್ತಿವೆ ಅಂತಂದರೆ ಇದೊಂದು ಶ್ಲಾಘನೀಯ ಅಂಥೇಳಿ ನಮಗೆ ಹೆಮ್ಮೆ ಅನ್ನಿಸ್ತದೆ. ಪ್ರೇಮಿಗಳೇ, ಒಳ್ಳೆಯ ಜಾತಿಯ ಹಕ್ಕಿಗಳನ್ನು ನೀವು ಸಾಕಿದ್ದೇ ಆದಲ್ಲಿ ಇಂಥ ವೇಳೆ ಬಿಡಲಿಕ್ಕೆ ಏನು ತೊಂದರೆ ಇಲ್ಲ. ಇದಕ್ಕಿಂತ ಹೆಚ್ಚಿನ ವೇಳೆಯನ್ನು ಸಹ ಬಿಡಬಹುದು. ಸುಮ್ಮನೆ ಅದು ಇದು ಹಾಕಿ ಪಾರಿವಾಳಗಳನ್ನು ಹಾರಿಸುವಂಥದ್ದನ್ನು ನಿಲ್ಲಿಸಿ ಒಳ್ಳೆಯ ರೀತಿ ಶೋಕಿ ಮಾಡಿ ಒಳ್ಳೆಯದಾಗಿ ಶೋಕಿಯನ್ನು ಬೆಳೆಸಿ ಈ ಕತಂಗಕ್ಕಿ ಜಾತಿ ಏನಿದೆ, ಇದು ಈ ಹಕ್ಕಿ ಏನಿದೆ 9:41 ಸಹ ಇದೇ ಒಂದು 8 ದಿನದ ಹಿಂದಗಡೆ ಈ ಹಕ್ಕಿ ಹಾರಿದೆ ಸಿದ್ದಾರೂಢ ಟೂರ್ನಮೆಂಟಿಗೆ. ಇವತ್ತು 12:30 ಗಂಟೆ ಹಾರಿದೆ. ಅಂದರೆ ಇದೇ ಥರ ಹಾರ್ಲಿಕ್ಕೆ ಹತ್ತಿದ್ದೇವೆ ಈ ಜಾತಿ ನಮ್ಮ ಕಡೆ ಬಂದಿದ್ದು ಹೇಳಬೇಕಾದ್ರೆ, ನಮ್ಮ ಜೋ ಅವರು ಕೊಟ್ಟಂಥ ಈ ಕತಂಗ್ ಜಾತಿ, ನಮ್ಮ ಹುಬ್ಬಳ್ಳಿಯ ಜೋನವರು ಕೊಟ್ಟಂಥ ಈ ಜಾತಿ ನಮ್ಮ ಕಡೆ ಹಾರ್ಲಿಕ್ಕೆ ಹತ್ತಿದ್ದಾವೆ. ಜೋ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ, ಆಯುಷ್ಯ, ಭೋಗ ಭಾಗ್ಯ ನೀಡಲಿ. ಇನ್ನೂ ಹೆಚ್ಚಿನ ಜನಗಳಿಗೆ, ಹೆಚ್ಚಿನ ಪ್ರೇಮಿಗಳಿಗೆ ಹಕ್ಕಿಗಳನ್ನು ವಿತರಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿಯಾಗಿ ಏನೊಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದೆ ನಮ್ಮ ಆಲ್ ಇಂಡಿಯಾ ಗಿರೇಬಾಜಿ ಪಾರಿವಾಳ ಟೂರ್ನಮೆಂಟ್ ಏನಿದೆ, ಒಂದು ಹೆಸರಾಂತ. ಯಾಕಂದರೆ ಸುಮಾರು ಒಂದು 100-150 ಟೂರ್ನಮೆಂಟ್ಗಳು ಈ ಕರ್ನಾಟಕದಲ್ಲಿ ನಡೀತವೆ. ಅದರಲ್ಲಿ ರಾಜ್ಯ ಮಟ್ಟಕ್ಕೇ ಪ್ರಥಮವಾಗಿ ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ತಾಲೂಕುಗಳಿಗೆ, ಎಲ್ಲ ಪಾರಿವಾಳ ಶೋಕಿದಾರಿಗೆ ತಲುಪಲಿ, ಶೋಕಿ ಬೆಳೆಯಲಿ ಅಂಥೇಳಿ ನಮ್ಮ ಅಮ್ಜದ್ರವರು ಸಹ ಈ ಟೂರ್ನಮೆಂಟ್ನಲ್ಲಿ ಎಲ್ಲರೂ ಚಾನ್ಸ್ ಕೊಟ್ಟಿದ್ದಾರೆ. ಇವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ರೆಫ್ರಿಯಾಗಿ ಅವರು ಸಹ ಬಂದಿದ್ದಾರೆ. ಇದಕ್ಕೆ ಇಂಥ ರೆಫ್ರಿಗಳನ್ನು ಸಹ ನಾವು ಗೌರವಿಸಬೇಕು. ಇವತ್ತು ಏನು ಹಕ್ಕಿ ಹಾರಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಹಾರಲಿ. ಅದೇ ರೀತಿ ಇದಕ್ಕೆ ರೆಫ್ರಿಯಾಗಿ ಜಾವೀದ್ ಏನು ಸಿಲ್ವರ್ ಸ್ಟಾರ್ ಪಿಜನ್ ಟೂರ್ನಮೆಂಟ್ ನಡೆಸಲಿಕ್ಕಿದ್ದಾರೆ, ಅವರು ಇವತ್ತು ಈ ಟೂರ್ನಮೆಂಟ್ಗೆ ರೆಫ್ರಿಯಾಗಿ ಅವರು ಸಹ ಬಂದಿದ್ದರು. ಅವರು ಕಾರಣಾಂತರದಿಂದ ಈಗ ಇಲ್ಲ ಇಲ್ಲಿ.
ಆದರೆ ಪ್ರತಿಗಳಿಗೆ ಗೌರವಿಸಿ ಅವರು ಮೈಸೂರಿನಿಂದ ಇವತ್ತು ಹುಬ್ಬಳ್ಳಿಗೆ ಬಂದಿದ್ದಾರೆ. ಅಂದರೆ ಶೋಕಿ ಏನೋ ಒಂದು ಉತ್ತೇಜನ ರೀತಿಯಲ್ಲಿ ಬೆಳೀಲಿಕ್ಕತ್ತಿದೆ. ಇದಕ್ಕೆ ಪ್ರತಿಯೊಬ್ಬ ಶೋಕದಾರ ಅವಶ್ಯ ಇದೆ ಅಂತ ಹೇಳಿ ನಾವು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹುಬ್ಬಳ್ಳಿ.